ನಮಸ್ಕಾರ. ಇವತ್ತಿನ ವಿಡಿಯೋ, ನನ್ನ ಹತ್ತಿರ 500 ಷೇರುಗಳಿದ್ದರೆ ತೊಂದರೆ ಆದಾಗ 200 ಮಾರಿಕೊಳ್ಳಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿಮಗೆಲ್ಲ ತಿಳಿದ ಹಾಗೆ ನಾವು ಆಗಾಗ ಯೂಟ್ಯೂಬ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಮಾಡ್ತೇವೆ, ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ ಚಾನಲ್ ಮೆಂಬರ್ಸಿಗೆ. ಬಹಳ ಜನ ಪ್ರಶ್ನೆ ಕೇಳ್ತಾರೆ, ಸಮಯದ ಪ್ರಬಂಧ ಇರುವುದರಿಂದಾಗಿ ಎಲ್ಲರಿಗೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೆಚ್ಚಾಗಿ ಬಂದಂತಹ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಆಗದೇ ಇದ್ದದ್ದು ಆದರೆ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕಂಡು ಬಂದರೆ ಅವುಗಳಿಗಾಗಿ ನಾವು ಸ್ಪೆಷಲ್ ವಿಡಿಯೋ ಮಾಡಿದ್ದೇವೆ. ಇವತ್ತಿನ ವಿಡಿಯೋ ಆ ಸಂಬಂಧವಾಗಿರುವಂಥದ್ದು. ಪ್ರಶ್ನೆ ಹೇಗಿತ್ತು ಅಂತಂದ್ರೆ, ಇಫ್ ವಿ ಹ್ಯಾವ್ 500 shares of a good company, suppose need urgent money, can we sell 200 or 250 quantity and buy it back later? If we pledge the shares and take a loan, we need to pay interest to the bank. ನಮ್ಮ ಉತ್ತರ ಹೀಗಿದೆ. ಮೊದಲನೇದಾಗಿ, ದ ಇನ್ವೆಸ್ಟ್ಮೆಂಟ್ ನಾವೇನು ಮಾಡ್ತೇವೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದನ್ನ ಮಿನಿಮಮ್ 8 ರಿಂದ 10 ವರ್ಷ ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹಾಕಬೇಕಾಗುತ್ತೆ. ಅಕಸ್ಮಾತ್ ಎಮರ್ಜೆನ್ಸಿಗೆ ಅಂತ ತೆಗಿಬೇಕು ಅಂತಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನು ನಾವು ಆಗ್ಲೇ ಕ್ರಿಯೇಟ್ ಮಾಡಿ ಇಟ್ಟಿದ್ದೇವೆ ಮತ್ತು ಶಾರ್ಟ್ ಟರ್ಮ್ ಪರ್ಪಸಸ್ಗೆ ಮತ್ತೊಂದಷ್ಟು ಹಣನ ಬೇರೆ ಇಟ್ಟಿರ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆದಕ್ಕೆ ಬಳಸ್ಕೋಬಾರ್ದು. ಎರಡನೇದ್ದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿರುವ ಹಣವನ್ನು ನಾವು ಎಮರ್ಜೆನ್ಸಿಗೆ ಬಳಸ್ಬೋದು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಕಾಂಪೌಂಡಿಂಗ್ ಆಗೋದೇ ಇಲ್ಲ. ಅವಾಗ ತಗೊಳ್ತೀವಿ, ಅವಾಗ ಯೂಸ್ ಮಾಡ್ತೀವಿ. ಮೂರನೇದ್ದು, ಷೇರುಗಳನ್ನು ಪ್ಲೆಡ್ಜ್ ಮಾಡಿ ಲೋನ್ ತಗೊಳ್ಬೋದು. ಆದರೆ ಒಂದು ಕಂಡೀಷನ್, ಆ ಪರ್ಟಿಕ್ಯುಲರ್ ಲೋನಿಗೆ ಏನು EMI ಇದೆಯೋ ಅದನ್ನು ಬಹಳ ಆರಾಮಾಗಿ ಆಯಾಸವಿಲ್ಲದೆ ಪ್ರತಿ ತಿಂಗಳು ತೀರಿಸಲಿಕ್ಕಾದ್ರೆ ಮಾತ್ರ ತಗೊಳ್ಳಿ. ನಾಲ್ಕನೇದು, ನೀವು ನಿಮ್ಮ ಪ್ರಶ್ನೆಯಲ್ಲಿ ಕೇಳಿದ್ದೀರಿ, ಒಮ್ಮೆ ಆ ಶೇರನ್ನು ಮಾರ್ಕೊಂಡು ಪುನಃ ನಾನು ತಗೋತೀನಿ. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಯಾರಿಗೂ ಕೂಡ ಅಂತ ಡಿಸಿಪ್ಲಿನ್ ಇಲ್ಲ ಒಮ್ಮೆ ಮಾರಿದ ಶೇರನ್ನು ತಗೊಳ್ಳುವಂತದ್ದು. ಯಾಕಂದ್ರೆ ಅದಾಗಲೇ ಮೇಲಕ್ಕೆ ಹೋಗಿದೆ ಅಂತಂದ್ರೆ ನೀವು 5 ಸತಿ ಯೋಚನೆ ಮಾಡ್ತೀರಿ, ಈ ದುಡ್ಡನ್ನು ಮತ್ತೊಮ್ಮೆ ಹಾಕಬೇಕೋ ಬೇಡವೋ ಅಂತ. 5ನೇ ಸಜೆಷನ್, ನೀವು ನಿಮ್ಮ ಲಾಂಗ್ ಟರ್ಮ್ ಷೇರುಗಳನ್ನು ಮಾರಿಕೊಳ್ಳಬಹುದು. ಯಾವಾಗ ಅಂತಂದ್ರೆ ನೀವೇನಾದರೂ ಒಂದು ಗೋಲನ್ನು ಇಟ್ಕೊಂಡು ಮಕ್ಕಳ ಎಜುಕೇಶನ್, ಮದುವೆ, ರಿಟೈರ್ಮೆಂಟ್ ಅಂತ ದುಡ್ಡನ್ನಿಟ್ರೆ ಆ ಪರ್ಟಿಕ್ಯುಲರ್ ಇವೆಂಟ್ ಬಂದಿದೆ ಅಂತಂದ್ರೆ ಮಾತ್ರ ಮಾರ್ಕೋಬಹುದು. ಇಲ್ಲದಿದ್ರೆ ನಿಮ್ಮ ಶೇರನ್ನು ಹಾಗೆ ಇಟ್ಕೋಬೇಕಾಗುತ್ತೆ. ಈಗ ಎರಡನೆಯ ಪ್ರಶ್ನೆ, ಸರ್ ಗಿವ್ ಮಿ ಅನ್ ಐಡಿಯಾ ಹೌ ಟು ಗೆಟ್ ಮನಿ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಐ ಡೋಂಟ್ ಹ್ಯಾವ್ ಎ ಜಾಬ್ ಅಂಡ್ ಹ್ಯಾನ್ಸ್ ನೋ ಮನಿ ಟು ಇನ್ವೆಸ್ಟ್. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನನ್ನ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ, ಕೆಲಸನೂ ಇಲ್ಲ, ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಬೇಕು, ಎಲ್ಲಿಂದ ತರಲಿ? ಉದಾಹರಣೆಗೆ ನಮ್ಮ ಕಮೆಂಟ್ಸ್ ಹೇಳ್ತಾ ಇದ್ದೇನೆ, ಮೊದಲನೇದಾಗಿ ನೀವು ಅದೇನು ಜಾಬನ್ನು ತಗೊಳ್ತೀರಿ, ಅದೇನು ಬಿಸ್ನೆಸ್ ಮಾಡ್ತೀರಿ, ಅದರ ಬಗ್ಗೆ ಇರುವಂಥ ರಿಸರ್ಚು, ಅದರ ಬಗ್ಗೆ ಇರುವಂಥ ಎಜುಕೇಷನ್ ನಿಮ್ಮ ಹತ್ರ ಇರಬೇಕು. ಅದನ್ನು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟಲ್ಲಿ ನಾವು ಕವರ್ ಮಾಡೋದಿಲ್ಲ. ಯಾಕಂತಂದರೆ ಅದು ಒಂದು ಸಪ್ರೇಟ್ ಟಾಪಿಕ್. ನೀವು ಸ್ಕೂಲಿಗೆ ಕಾಲೇಜಿಗೆ ಹೋಗೋದು ಪರ್ಪಸ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಲಿ, ಆ ಕೆಲಸವನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಇಂಟೆಲಿಜೆನ್ಸ್ ಇರಲಿ ಅಂತ. ಮತ್ತೆ ಒಮ್ಮೆ ನೀವು ಹಣವನ್ನು ಅರ್ನ್ ಮಾಡಿದ ಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ಕಮ್ಸ್ ಇನ್ ಟು ಪ್ಲೇ. ಅದನ್ನು ನಮ್ಮ ಕಾರ್ಯಾಗಾರದಲ್ಲಿ, ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೇವೆ. ಈಗ ಮುಂದಿನ ಅತಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಹೇಗಿದೆ, ಲಾಂಗ್ ಟರ್ಮ್ ಒಬ್ಬ ಮನುಷ್ಯನ ಆಯುಸ್ಸು 60 ರಿಂದ 65 ವರ್ಷ. ಅದರಲ್ಲಿ ಕೆಲಸಕ್ಕೆ ಸೇರೋದೇ 30 ವರ್ಷಕ್ಕೆ. 20 ವರ್ಷ ಮನೆ ಸರಿ ಮಾಡೋದೇ ಆಗುತ್ತೆ. 10 ರಿಂದ 15 ವರ್ಷ ಏನು ಮಾಡ್ತಾನೆ? ಇದಕ್ಕೆ ಉತ್ತರ ಹೀಗಿದೆ. ನಂಬರ್ 1, ನಮ್ಮ ಅಫಿಷಿಯಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಯಾದಲ್ಲಿ ಸದ್ಯಕ್ಕೆ 75 ವರ್ಷ ಇದೆ. ಇನ್ನೂ ಬಹಳಷ್ಟು ಜನ ಅದಕ್ಕಿಂತ ಜಾಸ್ತಿ ಬಾಳ್ತಾರೆ. ಹಾರ್ಡ್ಲಿ ನಾವು ಲೆಕ್ಕ ಹಾಕುವುದು ಬೆರಳೆಣಿಕೆಯಲ್ಲಿ 60 ರಿಂದ 65 ವರ್ಷಕ್ಕೆ ತಮ್ಮ ಅಂತ್ಯವನ್ನು ಕಂಡುಕೊಳ್ಳುವರು. ಮತ್ತೆ ಸಾಮಾನ್ಯವಾಗಿ ನೀವು ಹೇಳಿದ ಇನ್ನೊಂದು ತಪ್ಪು, ಕೆಲಸ ಸಿಕ್ಕುವುದು 30 ವರ್ಷಕ್ಕಲ್ಲ, 21 ರಿಂದ 22 ವರ್ಷ. ಈಗ ಮೂರನೆಯ ಕಮೆಂಟು, ಸಾಮಾನ್ಯವಾಗಿ ಇಂತಹ ಕಮೆಂಟ್ಗಳನ್ನು, ನೆಗೆಟಿವ್ ಕಮೆಂಟ್ಗಳನ್ನು ಹಾಕೋದ್ರಿಂದ ಜನ ಬೇಸರ ಮಾಡ್ಕೋತಾರೆ. ಮತ್ತೆ ಅವ್ರಿಗೂ ಕೂಡ ಈ ಥರದ ನೆಗೆಟಿವ್ ಕಮೆಂಟ್ ಸರಿ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಇದು ಶುದ್ಧ ತಪ್ಪಾಗುತ್ತೆ. ಯಾಕಂತಂದ್ರೆ ಈ ಥರ ಮಾಡಿಕೊಂಡು ನಾವು ಜೀವನದಲ್ಲಿ ಏನೇ ಹಣವನ್ನು ಉಳಿಸದೆ ಆಮೇಲೆ ಪಶ್ಚಾತ್ತಾಪ ಬರುವಂಥ ಸನ್ನಿವೇಶ ಬರುತ್ತೆ. ಈಗ 4ನೇದು, ಒಂದು ಇಂಟ್ರೆಸ್ಟಿಂಗ್ ಗಾದೆ ಮಾತನ್ನು ನಿಮ್ಮ ಮುಂದೆ ಇಡ್ತೇನೆ. It is said that you have to plan as if you will live forever,
ಬಟ್ ಲಿವ್ ಆಸ್ ಇಫ್ ಎವ್ರಿ ಡೇ ಇಸ್ ಯುವರ್ ಲಾಸ್ಟ್ ಡೇ. ಬಹಳ ಜನ ಇದನ್ನು ಸರಿಯಾಗಿ ಪಾಲಿಸ್ತಾರೆ, ಬಹಳ ಜನ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ನೀವು ಯಾವಾಗಲೂ ತಿಳ್ಕೊಬೇಕೇನು ಅಂತಂದ್ರೆ, ನಾನು 90, 95, 100 ವರ್ಷದವರೆಗೂ ಬದುಕ್ತೇನೆ, ಆದರೆ ಪ್ರತಿದಿನನೂ ಇದು ನನ್ನ ಲಾಸ್ಟ್ ಡೇ ಅಂತ ಕಳಿಬೇಕಾಗುತ್ತೆ. ಆವಾಗ ನಿಮ್ಮ ಲೈಫಿನ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಅನ್ಫಾರ್ಚುನೇಟ್ಲಿ ಬಹಳ ಜನ 60 ವರ್ಷದವರೆಗೆ ನಾವು ಬದುಕಿರ್ತೀವಿ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ನೋಡ್ತಾರೆ 80 ವರ್ಷದವರೆಗೆ ಬದುಕಿರ್ತಾರೆ. ಮತ್ತೆ 60ರಿಂದ 80 ವರ್ಷ ಸಂಪೂರ್ಣವಾಗಿ ಮಿಸರಬಲ್ ಆಗಿ ಅವರ ಮಕ್ಕಳು ಹೇಳಿದಾಗೆ ಕೇಳಬೇಕಾಗುತ್ತೆ. ಅದರಿಂದ ಬಹಳ ಬಹಳ ಇಂಪಾರ್ಟೆಂಟು ಈ ನೆಗೆಟಿವ್ ಥಿಂಕಿಂಗ್ನ ನಮ್ಮ ಮನಸ್ಸಿನಿಂದ ಬಿಟ್ಟು ಬಿಡುವಂಥದ್ದು. ಈಗ 5ನೇ ಕಮೆಂಟ್. ಬಹಳ ಜನ ನಮಗೆ ನಮ್ಮ ಚಾಟ್ ಬಾಕ್ಸ್ಗಳಲ್ಲಿ ಕೇಳೋದೇನು ಅಂತಂದ್ರೆ, ಸರ್ ನಾನು 45-50 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಬೇಕು ಅಂತಿದ್ದೇನೆ, ಆದರೆ ಅದಕ್ಕೆ ಬೇಕಾದಂತ ಯಾವ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳೋದಿಲ್ಲ. ಕೊನೆಗೆ ಅದೇನು 45ರಿಂದ 50 ಅಂತ ಹೇಳ್ತಾರೆ, ಅದು ಪೋಸ್ಟ್ಪೋನ್ ಆಗಿ 60 ವರ್ಷದವರೆಗೂ ಕೆಲಸ ಮಾಡಲೇಬೇಕಾಗುತ್ತೆ. ಮತ್ತೆ ಇನ್ನೂ ಕೆಲವರು 60 ಆದ್ಮೇಲೂ ಕೂಡ ಪೋಸ್ಟ್ ರಿಟೈರ್ಮೆಂಟ್ ಜಾಬ್ ಹುಡುಕ್ತಾ ಇರ್ತಾರೆ. ಈಗ 6ನೇ ಕಮೆಂಟ್. ಫೈನಾನ್ಷಿಯಲ್ ಪ್ಲಾನಿಂಗ್ ಬಹಳ ಬಹಳ ಇಂಪಾರ್ಟೆಂಟ್. ಏನೇನು ಸ್ಟೆಪ್ಸ್ ತಗೊಳ್ಬೇಕು ನನ್ನ ಜೀವನದಲ್ಲಿ, ನನ್ನ ಮಕ್ಕಳ ಎಜುಕೇಶನ್, ಮದುವೆ ಮತ್ತು ನಾನು ರಿಟೈರ್ಮೆಂಟಿಗೆ ಬೇಕಾದ ದುಡ್ಡನ್ನು ಸಂಗ್ರಹಣೆ ಮಾಡಲಿಕ್ಕೆ ಕಾಮನ್ ಸೆನ್ಸ್ ಅನ್ನು ಇಟ್ಕೊಳ್ಬೇಕು. ಬೇಕಾದಷ್ಟು ಪಾಠಗಳನ್ನು ಜೀವನದಲ್ಲಿ ಕಲಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಕೂಡ ಬಹಳ ಬಹಳ ಇಂಟ್ರೆಸ್ಟಿಂಗ್. ಐ ಆಮ್ ವಾಚಿಂಗ್ ಯುವರ್ ಯೂಟ್ಯೂಬ್ ವಿಡಿಯೋಸ್ ಸಿನ್ಸ್ 3 years and attended your course in February 2021. I am investing since 3 years for long term. Because of your videos, I did not sell my stocks due to panic. My portfolio has grown by 18% per annum. Gratitude to you. Thank you very much, sir. ಇಂತಹ ಹಲವಾರು ಕಮೆಂಟ್ಗಳು ಬರ್ತವೆ. ಇದರಲ್ಲಿ ನಾವು ಮಾತಾಡ್ತಾ ಹೋದ್ರೆ ಎಂಡಿಲ್ಲ, ಮತ್ತೆ ಅದನ್ನ ಹೇಳ್ತಾ ಹೋದ್ರೆ ನಿಜವಾದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಇವತ್ತು ಕೇವಲ ಒಂದು ಅಂತಹ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇದಕ್ಕೆ ನಮ್ಮ ಕಮೆಂಟ್ ಹೀಗಿದೆ. ಬಹಳ ಇಂಪಾರ್ಟೆಂಟ್ ಬೆನಿಫಿಟ್ ಡಾಕ್ಟರ್ ಭರತ್ ಚಂದ್ರ ಅವರ ವರ್ಕ್ಶಾಪ್ ಅಲ್ಲಿ ಏನು ಅಂತಂದ್ರೆ, ಡೆವಲಪಿಂಗ್ ಯರ್ ನಾಲೆಜ್ ಟು ಇನ್ವೆಸ್ಟ್ ಅಂಡ್ ಲರ್ನಿಂಗ್ ಟು ಮ್ಯಾನೇಜ್ ಯುವರ್ ಇಮೋಷನ್ಸ್ ಆಫ್ ಫಿಯರ್ ಅಂಡ್ ಗ್ರೀಡ್. ಬಹಳ ಜನಕ್ಕೆ ಮಾರುಕಟ್ಟೆ ಬಿದ್ದಾಗ ಫಿಯರ್, ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಈಗ ಮಾರ್ಕೊಳ್ಳೋಣ ಅನ್ನುವಂತ ಒಂದು ದೊಡ್ಡ ಗ್ರೀಡ್. ಆದ್ದರಿಂದ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸು ಇವುಗಳಿಗೆ ಹೊರತಾಗಿರ್ತಾರೆ. ಅವರೆಲ್ಲವನ್ನೂ ಅರ್ಥ ಮಾಡ್ಕೋತಾರೆ. ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರೋದ್ರಿಂದ ಬೇಕಾದಷ್ಟು ಡಿಸಿಪ್ಲಿನ್ ಮತ್ತು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅನ್ನು ಪಾಲನೆ ಮಾಡ್ತಾರೆ. ಈಗ 2ನೇ ಕಮೆಂಟ್. ನೀವು ಯಾವುದಾದ್ರೂ ಒಂದು ರೈಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟು ಯಾವಾಗಲೂ ಚೆನ್ನಾಗಿದೆ ಇರುತ್ತೆ ಮತ್ತು ಯಶಸ್ಸು ಯಾವಾಗಲೂ ನಿಮ್ಮದೇ. ಈಗ 3ನೇ ಕಮೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಶಾರ್ಟ್ ಕಟ್ ಹುಡುಕ್ತಾ ಇರ್ತಾರೆ ಮತ್ತು ಬೇಕಾದಷ್ಟು ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಅದರಿಂದಾಗಿ ಅವರ ಫೈನಾನ್ಷಿಯಲ್ ಲೈಫಲ್ಲಿ ಒಂದಷ್ಟು ಹಣ ಕಮ್ಮಿ ಆಗುತ್ತೆ ಮತ್ತು ಕಾಂಪೌಂಡಿಂಗ್ ನಲ್ಲಿ ಏನು ಹಣ ಬರ್ಬೋದು ಅದು ಬರದೇ ಇದ್ದು ನಿಮ್ಮ ಮಿಸರಿಗೆ ಅದು ಆ್ಯಡ್ ಆಗಿ ಹೋಗುತ್ತೆ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಫಾರ್ ಆಲ್ ಚಾನಲ್ ಮೆಂಬರ್ಸ್ ಆನ್ 7th November Tuesday at 9:15 PM. ಲೈವ್ ಕ್ವಶನ್ ಆನ್ಸರ್ ಸೆಷನ್ ಆನ್ ಯೂಟ್ಯೂಬ್. ಇದು ನಡೆಯುವುದು ಇದೇ ಚಾನಲ್ ಅಲ್ಲಿ, ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಲ್ಲಿ. ಈಗ ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರೂ ಕೂಡ ಕೇಳಬೇಕು ಅಂತಿರುವಂತಹ ಪ್ರಶ್ನೆ. ಕ್ಯಾನ್ ಐ ಬೈ ನಿಫ್ಟಿ ETF ಶೇರ್ಸ್ ಅಲಾಂಗ್ ವಿತ್ ಇಂಡಿವಿಜುವಲ್ ನಿಫ್ಟಿ 50 ಶೇರ್ಸ್ ಫಾರ್ ಲಾಂಗ್ ಟರ್ಮ್? ನಮ್ಮ ಉತ್ತರ ಹೀಗಿದೆ. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಬರುತ್ತೆ ಅಂತಾದರೆ ಮತ್ತು ನಿಮಗೆ ಕಾನ್ಫಿಡೆನ್ಸ್ ಇದೆ ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ ಅಂತಂದ್ರೆ ನೀವು ನಿಫ್ಟಿ 50 ETF ನಲ್ಲಿ ಹಾಕುವ ಅಗತ್ಯತೆ ಇಲ್ಲ. 2ನೇದ್ದು, ನಿಫ್ಟಿ 50 ETF ಎಲ್ಲಾ ನಿಫ್ಟಿ ಷೇರುಗಳಲ್ಲಿ ಹಾಕ್ತಾರೆ. ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಆವರೇಜ್ ಪ್ರಾಫಿಟ್ ಬರುತ್ತೆ. ನಿಫ್ಟಿಯಲ್ಲಿ ಕೆಲವು ಷೇರುಗಳಲ್ಲಿ ಲಾಸ್ ಇದೆ, ಕೆಲವುಗಳಲ್ಲಿ ಪ್ರಾಫಿಟ್ ಇದೆ. ನೀವೇನಾದರೂ ಪ್ರಾಫಿಟೇಬಲ್ 10 ಷೇರುಗಳನ್ನು ಸೆಲೆಕ್ಟ್ ಮಾಡಿ ಹಾಕ್ತೀನಿ ಅಂತಂದ್ರೆ ನಿಫ್ಟಿ ETF ಗಿಂತ ಯಾವಾಗಲೂ ಜಾಸ್ತಿ ಪ್ರಾಫಿಟ್ ಬಂದೇ ಬರುತ್ತೆ. ಈಗ 3ನೇ ಸಜೆಷನ್. ನಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಹಣವನ್ನು ಹಾಕೋರು ಯಾರು ಅಂತಂದ್ರೆ, ನಮಗೆ ಷೇರಿನ ಬಗ್ಗೆ ಏನು ಗೊತ್ತಿಲ್ಲ ಮತ್ತು ನಾವು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಮರ್ಥರಲ್ಲ ಮತ್ತು ಇಂಟ್ರೆಸ್ಟ್ ಇಲ್ಲ, ನಮಗೆ ಸಮಯ ಇಲ್ಲ ಮತ್ತು ನಮ್ಮ ದುಡ್ಡನ್ನು ಬೇರೆ ಯಾರಾದರೂ ಮ್ಯಾನೇಜ್ ಮಾಡಿ ಕಮ್ಮಿ ಹಣ ಬಂದರೂ ಪರವಾಗಿಲ್ಲ. ಆದ್ದರಿಂದ ನಿಫ್ಟಿ ETF ನಲ್ಲಿ ಹಣವನ್ನು ಹೂಡಲಿಕ್ಕೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ನಾನು ಸಜೆಷನ್ಸ್ ಕೊಡೋದಿಲ್ಲ. ಅಲ್ಲದೆ ನಮ್ಮ ಚಾನಲ್ ಮೆಂಬರ್ಸ್ಗೂ ಕೂಡ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರೋದ್ರಿಂದ
ನಮ್ಮ ಸಜೆಷನ್ ಡೈರೆಕ್ಟ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಷೇರುಗಳಲ್ಲಿ ಹಣ ಹಾಕಿ. ಮುಂದಿನ ಪ್ರಶ್ನೆ ಕೂಡ ಅತಿ ಇಂಪಾರ್ಟೆಂಟ್ ಎಲ್ಲರಿಗೂ. ಸರ್, ಎಮರ್ಜೆನ್ಸಿ ಫಂಡ್ ಅನ್ನು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಯೂಸ್ ಮಾಡಬಹುದಾ? ಇದಕ್ಕೆ ಬಹಳ ಸತಿ ಉತ್ತರ ಕೊಟ್ಟಿದ್ದೇವೆ, ತಿರುಗಿ ಮತ್ತೊಮ್ಮೆ ಉತ್ತರ ಕೊಡ್ತಾ ಇದ್ದೇವೆ. ಮೊದಲನೇದು, ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ನಮ್ಮ 6 ತಿಂಗಳ ಮಂತ್ಲಿ ಎಕ್ಸ್ಪೆನ್ಸಸ್ ಅನ್ನು ಸೇರಿಸಿ ನಾವು ಒಟ್ಟು ಮಾಡಿದ ಒಂದು ಫಂಡ್. ಅದನ್ನು ನಾವು ಸೇವಿಂಗ್ಸ್ ಅಕೌಂಟ್, FD ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇಟ್ಕೊಳ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕ್ಷುಲ್ಲಕ ಕಾರಣಗಳಿಗಾಗಿ ಬಳಸ್ಕೊಳ್ಬಾರ್ದು. ಏನಿದ್ದರೂ ಕೂಡ ನಮ್ಮ ಕೆಲಸ ಹೋಯಿತು ಅಥವಾ ಎಮರ್ಜೆನ್ಸಿ ಬಂತು, ಹೆಲ್ತ್ ಎಮರ್ಜೆನ್ಸಿ ಬಂತು, ಆಗ ಮಾತ್ರ ಬಳಸ್ಕೋಬೇಕು. ಈಗ ಮೂರನೇದು, ಯಾವುದೇ ಕಾರಣಕ್ಕೂ ಯಾವುದೇ ಟೆಂಪ್ಟೇಷನ್ ಅಲ್ಲಿ ಕೂಡ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಬಳಸ್ಕೊಳ್ಬಾರ್ದು ಮತ್ತು ಅದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಯಾಕಂತಂದ್ರೆ ಅಕಸ್ಮಾತ್ ಶಾರ್ಟ್ ಟರ್ಮ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ಆ ದುಡ್ಡೇನಾದ್ರು ಅರ್ಧ ಅಥವಾ ಕಾಲ್ ಭಾಗ ಆಗ್ಬಿಟ್ರೆ ಅಲ್ಲಿಗೆ ಎಮರ್ಜೆನ್ಸಿ ಫಂಡ್ ಜೀರ್ಣವಾಗಿ ಹೋಯ್ತು, ಮುಂದೆ ನಿಮಗೆ ಸೇಫ್ಟಿ ಇರುವುದಿಲ್ಲ. ಈಗ 4ನೇ ಸಜೆಷನ್, ಎಮರ್ಜೆನ್ಸಿ ಫಂಡ್ ಅನ್ನು ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ಗೆ ಬಳಸ್ಕೊಳ್ಳಬಾರದು. ಏನಿದ್ದರೂ ಕೂಡ ಅದನ್ನ ನೀವು ಎಮರ್ಜೆನ್ಸಿ ಫಂಡ್ ಅಂತ ಸೈಡಲ್ಲಿ ಸಪ್ರೇಟ್ ಆಗಿಟ್ಟಿರಬೇಕು. ಈಗ ನಾನು ಕೊನೆಯ ಮತ್ತು ಅತಿ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸರ್, ಒಬ್ಬ ವ್ಯಕ್ತಿ ಡಿಮ್ಯಾಟ್ ಅಕೌಂಟ್ ಹೊಂದಿರುತ್ತಾನೆ. ಆ ವ್ಯಕ್ತಿ ಮರಣ ಹೊಂದಿದ ನಂತರ ಅದೇ ಅಕೌಂಟ್ ನಲ್ಲಿ ಬೇರೆ ವ್ಯಕ್ತಿ ಸ್ಟಾಕ್ ಕಂಟಿನ್ಯೂ, ಸ್ಟಾಕ್ ಪರ್ಚೇಸ್ ಆರ್ ಸೆಲ್ ಮಾಡಬಹುದು. ನಮ್ಮ ಕಮೆಂಟ್ ಹೀಗಿದೆ: ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಡಿಮ್ಯಾಟ್ ಅಕೌಂಟಿಗೆ ವ್ಯಾಲಿಡಿಟಿ ಹೋಯಿತು. ಇದು ಹೇಗೆ ಅಂತಂದ್ರೆ, ಬ್ಯಾಂಕಿನ ಅಕೌಂಟು ಒಬ್ಬ ವ್ಯಕ್ತಿ ಸತ್ತ ನಂತರ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆದಾಗೆ. ಅಂದ್ರೆ ನೀವೇನ್ ಮಾಡಬಹುದು ಅಂತಂದ್ರೆ, ನೀವು ಸಕ್ಸೆಷನ್ ರೂಲ್ಸ್ ನಲ್ಲಿ ನೀವೇನಾದ್ರೂ ಬ್ಲಡ್ ರಿಲೇಟಿವ್ ಆಗಿದ್ದು ಮಗ ಅಥವಾ ಮಗಳಾಗಿದ್ರೆ ಆವಾಗ ನೀವು ಆ ಶೇರ್ನಲ್ಲಿ ಅವ್ರು ಹೇಳಿದ ಹಾಗೆ ನಿಮ್ಮ ಷೇರುಗಳನ್ನು ತಗೊಂಡು ನಿಮ್ಮ ಅಕೌಂಟಿಗೆ ಹಾಕಿ ಅಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದೇ ವಿನಃ ಆ ಓಲ್ಡ್ ಅಕೌಂಟ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ 2ನೇ ಕಮೆಂಟ್, ಟ್ರಾನ್ಸಾಕ್ಷನ್ ಅದೇನಾಗ್ತಾ ಇತ್ತು ಆ ಪರ್ಟಿಕ್ಯುಲರ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಹೋಗುತ್ತೆ. ಆ ವ್ಯಕ್ತಿ ಮರಣ ಹೊಂದಿದ ನಂತರ ಏನಿದ್ದರೂ ಕೂಡ ಅದನ್ನು ನಿಮ್ಮ ಅಕೌಂಟ್ ಅಲ್ಲಿ ಹಾಕೊಂಡು ನೀವು ಅದನ್ನು ಆಪರೇಷನಲ್ ಮಾಡ್ಬೋದು. ಅಂದ್ರೆ ಎಲ್ಲಾ ನೆಸೆಸರಿ ಡೀಟೇಲ್ಸ್ ಅನ್ನ ಕೊಟ್ಟು ಆ ಅಕೌಂಟ್ ಅನ್ನ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಬೇಕು. ಇಲ್ಲದಿದ್ರೆ ಮುಂದೊಂದು ದಿನ ಗೊತ್ತಾದ್ರೆ ತುಂಬಾ ತೊಂದರೆ ಆಗ್ಲಿಕ್ಕಿದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಸಮಯದಿಂದ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.